ಗೊತ್ತಿರೋ ಹಾಗೆ ಈಗ ಅಯ್ಯಪ್ಪ ಸ್ವಾಮಿ ಮತ್ತು ಈ ಓಂ ಶಕ್ತಿಯ ಹಾಗೆ ದೇವಸ್ಥಾನಗಳಿಗೆ ಹೋಗುವಂಥ ಸೀಸನ್ ಇದು. ನಾನು ಕೂಡ ನಿನ್ನೆ ಇಲ್ಲಿ 2 ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಬಂದು ಹೋದೆ. ಇವತ್ತು ಕೂಡ ನಮ್ಮ ಶಶಿ ಅವ್ರದ್ದು ಕೂಡ ಬರಬೇಕಿತ್ತು, ವಿನಾಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಈ ಥರದ ಘಟನೆಗಳಿಲ್ಲಿ ಆಗ್ತಾ ಇರೋದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೊದಲನೇದಲ್ಲ. ಕಳೆದ 11 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರೋಂಗ ಹಸುವಿನ ಕೆಚ್ಚಲನ್ನು ಕೂಡ ಕಟ್ ಮಾಡಿದ್ರು. ಇವತ್ತು ನೋಡಿದ್ರೆ ಇವತ್ತು ಯಾರು ಒಂದು ತೇರು ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ತಾವು ಗಮನಿಸಿದ್ರೆ, ಈ ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ಇವತ್ತು ಕಾಶ್ಮೀರದಲ್ಲಿ ಹೇಗೆ ಭಯೋತ್ಪಾದಕರು ಕಲ್ತೂರಾಟನೆ ಮಾಡ್ತಿದ್ರು, ಅದೇ ರೀತಿ ಭಯೋತ್ಪಾದಕರು ಇವತ್ತು ಚಾಮರಾಜಪೇಟೆ ಸುತ್ತಮುತ್ತ ಇದಾರ ಅಂತ ಸಂಶಯ ಮೂಡ್ತಿದೆ. ಈ ಕೂಡಲೇ ಆ ಕಲ್ಲು ತೂರಾಟ ಮಾಡುವಂತ ಜಿಹಾದಿ ಮನಸ್ಥಿತಿ ಇರುವಂತ ಭಯೋತ್ಪಾದಕರಂತ ಅವರು ತಾವು ಬಂಧನ ಮಾಡಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡದಂತೂ ನಿಶ್ಚಿತ. ಇಲ್ಲಿರುವ ಹಿಂದೂಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕಾಗಿದೆ. ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ತಾವು ಗಮನಿಸಿದ್ರೆ, ಈ ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ಇವತ್ತು ಕಾಶ್ಮೀರದಲ್ಲಿ ಹೇಗೆ ಭಯೋತ್ಪಾದಕರು ಕಲ್ತೂರಾಟನೆ ಮಾಡ್ತಿದ್ರು, ಅದೇ ರೀತಿ ಭಯೋತ್ಪಾದಕರು ಇವತ್ತು ಚಾಮರಾಜಪೇಟೆ ಸುತ್ತಮುತ್ತ ಇದಾರ ಅಂತ ಸಂಶಯ ಮೂಡ್ತಿದೆ. ಈ ಕೂಡಲೇ ಆ ಕಲ್ಲು ತೂರಾಟ ಮಾಡುವಂತ ಜಿಹಾದಿ ಮನಸ್ಥಿತಿ ಇರುವಂತ ಭಯೋತ್ಪಾದಕರಂತ ಅವರು ತಾವು ಬಂಧನ ಮಾಡಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡದಂತೂ ನಿಶ್ಚಿತ. ಇಲ್ಲಿರುವ ಹಿಂದೂಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕಾಗಿದೆ. ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ತಾವು ಗಮನಿಸಿದ್ರೆ, ಈ ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ಇವತ್ತು ಕಾಶ್ಮೀರದಲ್ಲಿ ಹೇಗೆ ಭಯೋತ್ಪಾದಕರು ಕಲ್ತೂರಾಟನೆ ಮಾಡ್ತಿದ್ರು, ಅದೇ ರೀತಿ ಭಯೋತ್ಪಾದಕರು ಇವತ್ತು ಚಾಮರಾಜಪೇಟೆ ಸುತ್ತಮುತ್ತ ಇದಾರ ಅಂತ ಸಂಶಯ ಮೂಡ್ತಿದೆ. ಈ ಕೂಡಲೇ ಆ ಕಲ್ಲು ತೂರಾಟ ಮಾಡುವಂತ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಏನಾಯಿತು ನಿನ್ನೆ? ಯಾರಾದರೂ ಅರೆಸ್ಟ್ ಆಗಿದ್ದಾರಾ? ಇಲ್ಲಿವರೆಗೂ ಪೊಲೀಸರು ಹೇಗೆ ತನಿಖೆಯನ್ನು ಮಾಡ್ತಿದ್ದಾರೆ? ಏನೆಲ್ಲ ಅಪ್ಡೇಟ್ ಕೊಡ್ತೀರಿ? ಎಸ್ ನಾಗೇಂದ್ರ ಬಾಬು, ರಾತ್ರಿ ಸುಮಾರು 8 ಗಂಟೆಯ ಸುಮಾರಿಗೆ JJR ನಗರದ ಓಂ ಶಕ್ತಿ ದೇವಾಲಯದಿಂದ ಒಂದು ಮೆರವಣಿಗೆಯನ್ನ ಬರಲಾಗುತ್ತೆ. ಓಂ ಶಕ್ತಿ ಮಾಲಾಧಾರಿಗಳು ಅಲ್ಲಿಂದ ಒಂದು ಮೆರವಣಿಗೆಯನ್ನ ಪಲ್ಲಕ್ಕಿ ತೇರನ್ನ ಹೊತ್ತು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಂದಿರವನ್ನ ಕೂಡ ಭೇಟಿ ಮಾಡಬೇಕಾಗಿರುತ್ತೆ. ಆ ಒಂದು ಜಾಗದಲ್ಲಿ ಸದ್ಯ ಕಲ್ಲು ತೂರಾಟ ಆಗಿರುವಂಥದ್ದು. ಆ ಒಂದು ಕಲ್ಲು ತೂರಾಟದ ಹಿನ್ನೆಲೆಯಲ್ಲಿ ಮಾಲಾಧಾರಿಗಳಿಗೆ ಗಾಯಗಳು ಕೂಡ ಆಗಿದೆ. ಸುಮಾರು 3 ಜನ ಮಾಲಾಧಾರಿಗಳಿಗೆ ತಲೆಗೆ ಮತ್ತೆ ಕಾಲಿನ ಭಾಗಗಳಿಗೆ ಕೂಡ ಈ ಒಂದು ಬಿರುಸಿನ ಕಲ್ಲಿನ ಏಟಿನಿಂದಾಗಿ ಗಂಭೀರ ಗಾಯ ಆಗಿರುವಂಥದ್ದು. ಅದರಲ್ಲಿ 21 ವರ್ಷದ ಯುವತಿ ಅಕ್ಷಿತಾ ಅನ್ನುವಂಥ ಆಕೆಗೆ ತಲೆಯ ಮೇಲೆ ಗಂಭೀರ ಗಾಯ ಆಗಿತ್ತು. ಸದ್ಯ ಆಕೆಯನ್ನ ಆಸ್ಪತ್ರೆಯಲ್ಲಿ ಕೂಡ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಹಿಂದೂ ನಾಯಕರುಗಳು ಮತ್ತೆ ಅಯ್ಯಪ್ಪ ಮಾಲಾಧಾರಿಗಳು, ಅದರ ಜೊತೆಗೆ ಓಂ ಶಕ್ತಿ ಮಾಲಾಧಾರಿಗಳು ಸದ್ಯ ಈ ಒಂದು ಸ್ಟೇಷನ್ ಏನಿದೆ JJR ನಗರ ಸ್ಟೇಷನ್, ಈ ಒಂದು ಸ್ಟೇಷನ್ನ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ರಾತ್ರಿ ಸುಮಾರು 2:30 ಗಂಟೆ ರಾತ್ರಿಯವರೆಗೂ ಕೂಡ ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಅದಾದ ಬಳಿಕ ರಾತ್ರಿ ಪರಿಸ್ಥಿತಿಗಳು ಕೈಮೀರ್ತಾ ಇದ್ದಂತೆ KSRP ತುಕಡಿಗಳನ್ನ ಕರೆಸಲಾಗುತ್ತೆ. ಸುಮಾರು 100ಕ್ಕೂ ಹೆಚ್ಚು ಜನ ಮಾಲಾಧಾರಿಗಳು ಮತ್ತೆ ಹಿಂದೂ ಕಾರ್ಯಕರ್ತರುಗಳು ಭಾಗಿಯಾರೋ ಹಿನ್ನೆಲೆಯಲ್ಲಿ ಈ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ಪರಿಸ್ಥಿತಿ ಪೊಲೀಸರ ಕೈಯನ್ನ ಮೀರಿ ಹೋಗಿತ್ತು. ಆ ಒಂದು ಸಂದರ್ಭದಲ್ಲಿ KSRP ಈ ತುಕಡಿಯನ್ನ ತಂದು ಅವರನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಯಾವುದೇ ರೀತಿಯಾದಂತಹ ಪೊಲೀಸರ ಮಾತಿಗೆ ಮತ್ತೆ ಯಾವುದೇ ನಾಯಕರ ಮಾತಿಗೆ ಕಿವಿಗೊಡದಂತಹ ಒಂದಿಷ್ಟು ಕಾರ್ಯಕರ್ತರು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾರೆ. ಆರೋಪಿಗಳನ್ನ ಒಂದು ಬಂಧಿಸಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಕೂಡ ಮಾಡ್ತಾರೆ. ಅದಾದ ಬಳಿಕ ಸಂಸದ PC ಮೋಹನ್ ಬರ್ತಾರೆ. ಬಂದು ಸ್ಟೇಷನ್ನ ಒಳಭಾಗದಲ್ಲಿ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಸುಮಾರು 1 ಗಂಟೆಯ ಕಾಲ ಏನು ಪಶ್ಚಿಮ ವಿಭಾಗದ DCP ಅವರೊಂದಿಗೆ ಚರ್ಚೆಯನ್ನ ನಡೆಸಿದ ಬಳಿಕ ಈ ಒಂದು ಚರ್ಚೆ ಸಂಪೂರ್ಣವಾಗಿ ಅವರು ಯಾವ ರೀತಿಯಾಗಿ ಒಂದು 10 ಗಂಟೆಯ ಒಳಗಾಗಿ ಇವತ್ತು 10 ಗಂಟೆಯ ಒಳಗಾಗಿ ಏನಾದರೂ ಆರೋಪಿಗಳನ್ನ ಬಂಧಿಸದೆ ಹೋದ್ರೆ ಅಂತವರಿಗೆ ಶಿಕ್ಷೆಯನ್ನ ನೀಡದೆ ಹೋದ್ರೆ ನಾವು ಮತ್ತೆ ಪ್ರತಿಭಟನೆಯನ್ನ ನಡೆಸ್ತೀವಿ ಅನ್ನುವಂತ ಒಂದು ಒತ್ತಾಯವನ್ನ ಕೂಡ ಮಾಡ್ತಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ಗಮನಿಸ್ತಾ ಇರಬಹುದು. ರಾತ್ರಿ ಯಾವ ಒಂದು ಜಾಗದಲ್ಲಿ
ಕೋಲಾಹಲ ಸೃಷ್ಟಿಯಾಗಿತ್ತೋ, ಯಾವ ಒಂದು ಜಾಗದಲ್ಲಿ ಪ್ರತಿಭಟನೆಗಳ ಕೂಗು ಕೇಳಿ ಬಂದಿತ್ತೋ ಆ ಒಂದು ಪ್ರತಿಭಟನೆಯನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂತ ಪ್ರಯತ್ನವನ್ನ ಪೊಲೀಸರು ನಡೆಸಿರುವಂತದ್ದು. ಇದೀಗ ಪ್ರತಿಭಟನಾಕಾರರನ್ನ ಸಂಪೂರ್ಣವಾಗಿ ಅವರವರ ಮನೆಗಳಿಗೆ ಹೋಗುವಂತೆ ಮನವೊಲಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ ಸಂಪೂರ್ಣ ಜೆ ನಗರ ಏನಿದೆ. ಓಕೆ, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗೊತ್ತಿರೋ ಹಾಗೆ ಈಗ ಅಯ್ಯಪ್ಪ ಸ್ವಾಮಿ ಮತ್ತೆ ಈ ಓಂ ಶಕ್ತಿಯಾಗೆ ದೇವಸ್ಥಾನಗಳಿಗೆ ಹೋಗುವಂತ ಸೀಸನ್ ಇದು. ನಾನು ಕೂಡ ನಿನ್ನೆ ಇಲ್ಲಿ 2 ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಬಂದು ಹೋದೆ. ಇವತ್ತು ಕೂಡ ನಮ್ಮ ಶಶಿ ಅವ್ರದ್ದು ಕೂಡ ಬರಬೇಕಿತ್ತು, ವಿನಾಕಾರಣಗಳಿಂದ ಬರ್ಲಿಕ್ಕಾಗಲಿಲ್ಲ. ಈ ತರದ ಘಟನೆಗಳಿಲ್ಲಿ ಆಗ್ತಾ ಇರೋದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೊದಲನೇದಲ್ಲ. ಕಳೆದ 11 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರುವಾಗ ಹಸುವಿನ ಕೆಚ್ಚಲನ್ನು ಕೂಡ ಕಟ್ ಮಾಡಿದ್ರು. ಇವತ್ತು ನೋಡಿದ್ರೆ ಇವತ್ತು ಯಾರು ಒಂದು ತೇರು ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ತಾವು ಗಮನಿಸಿದ್ರೆ, ಈ ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ಇವತ್ತು ಕಾಶ್ಮೀರದಲ್ಲಿ ಹೇಗೆ ಭಯೋತ್ಪಾದಕರು ಕಲ್ತೂರಾಟನೆ ಮಾಡ್ತಿದ್ರು, ಅದೇ ರೀತಿ ಭಯೋತ್ಪಾದಕರು ಇವತ್ತು ಚಾಮರಾಜಪೇಟೆ ಸುತ್ತಮುತ್ತ ಇದಾರ ಅಂತ ಸಂಶಯ ಮೂಡ್ತಿದೆ. ಈ ಕೂಡಲೇ ಆ ಕಲ್ಲು ತೂರಾಟ ಮಾಡುವಂತ ಜಿಹಾದಿ ಮನಸ್ಥಿತಿ ಇರುವಂತ ಭಯೋತ್ಪಾದಕರಂತ ಅವರು ತಾವು ಬಂಧನ ಮಾಡಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡದಂತೂ ನಿಶ್ಚಿತ. ಇಲ್ಲಿರುವ ಹಿಂದೂಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕಾಗಿದೆ. ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ತಾವು ಗಮನಿಸಿದ್ರೆ, ಈ ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ಇವತ್ತು ಕಾಶ್ಮೀರದಲ್ಲಿ ಹೇಗೆ ಭಯೋತ್ಪಾದಕರು ಕಲ್ತೂರಾಟನೆ ಮಾಡ್ತಿದ್ರು, ಅದೇ ರೀತಿ ಭಯೋತ್ಪಾದಕರು ಇವತ್ತು ಚಾಮರಾಜಪೇಟೆ ಸುತ್ತಮುತ್ತ ಇದಾರ ಅಂತ ಸಂಶಯ ಮೂಡ್ತಿದೆ. ಈ ಕೂಡಲೇ ಆ ಕಲ್ಲು ತೂರಾಟ ಮಾಡುವಂತ ಜಿಹಾದಿ ಮನಸ್ಥಿತಿ ಇರುವಂತ ಭಯೋತ್ಪಾದಕರಂತ ಅವರು ತಾವು ಬಂಧನ ಮಾಡಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡದಂತೂ ನಿಶ್ಚಿತ. ಇಲ್ಲಿರುವ ಹಿಂದೂಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕಾಗಿದೆ. ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ತಾವು ಗಮನಿಸಿದ್ರೆ, ಈ ಕಲ್ಲು ತೂರಾಟ ಆಗ್ತಿರುವಂತ ಮನಸ್ಥಿತಿ ಇವತ್ತು ಕಾಶ್ಮೀರದಲ್ಲಿ ಹೇಗೆ ಭಯೋತ್ಪಾದಕರು ಕಲ್ತೂರಾಟನೆ ಮಾಡ್ತಿದ್ರು, ಅದೇ ರೀತಿ ಭಯೋತ್ಪಾದಕರು ಇವತ್ತು ಚಾಮರಾಜಪೇಟೆ ಸುತ್ತಮುತ್ತ ಇದಾರ ಅಂತ ಸಂಶಯ ಮೂಡ್ತಿದೆ. ಈ ಕೂಡಲೇ ಆ ಕಲ್ಲು ತೂರಾಟ ಮಾಡುವಂತ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಏನಾಯಿತು ನಿನ್ನೆ? ಯಾರಾದರೂ ಅರೆಸ್ಟ್ ಆಗಿದ್ದಾರಾ? ಇಲ್ಲಿವರೆಗೂ ಪೊಲೀಸರು ಹೇಗೆ ತನಿಖೆಯನ್ನು ಮಾಡ್ತಿದ್ದಾರೆ? ಏನೆಲ್ಲ ಅಪ್ಡೇಟ್ ಕೊಡ್ತೀರಿ? ಎಸ್ ನಾಗೇಂದ್ರ ಬಾಬು, ರಾತ್ರಿ ಸುಮಾರು 8 ಗಂಟೆಯ ಸುಮಾರಿಗೆ JJR ನಗರದ ಓಂ ಶಕ್ತಿ ದೇವಾಲಯದಿಂದ ಒಂದು ಮೆರವಣಿಗೆಯನ್ನ ಬರಲಾಗುತ್ತೆ. ಓಂ ಶಕ್ತಿ ಮಾಲಾಧಾರಿಗಳು ಅಲ್ಲಿಂದ ಒಂದು ಮೆರವಣಿಗೆಯನ್ನ ಪಲ್ಲಕ್ಕಿ ತೇರನ್ನ ಹೊತ್ತು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಂದಿರವನ್ನ ಕೂಡ ಭೇಟಿ ಮಾಡಬೇಕಾಗಿರುತ್ತೆ. ಆ ಒಂದು ಜಾಗದಲ್ಲಿ ಸದ್ಯ ಕಲ್ಲು ತೂರಾಟ ಆಗಿರುವಂಥದ್ದು. ಆ ಒಂದು ಕಲ್ಲು ತೂರಾಟದ ಹಿನ್ನೆಲೆ